ಸೂರ್ಯ, ಹಾ ಹೇಳಿ ಸೂರ್ಯ ಅಣ್ಣ. ನನಗೆ ಫೋನ್ ಅಲ್ಲೇ ಒಂದು ಇಂಟರ್ವ್ಯೂ ಬೇಕು ನಿಮ್ದು. ಏನು? ಒಂದು ಮನವಿ. ಹಾ ನಾನು ಈ ಮಹಿಳಾ ಆಯೋಗ ಹೆಂಗಿದೆ ಅಲ್ಲ, ಹಾ ಅದೇ ತರ ಪುರುಷ ರಕ್ಷಣಾ ಆಯೋಗ ಅಂತ ಮಾಡಿದೀನಿ ಸರ್. ವೆರಿ ಗುಡ್. ಓಕೆ ನಾನು ನನ್ಗೆ ಪ್ರಧಾನಿಯಿಂದ ರಾಷ್ಟ್ರಪತಿಯಿಂದ ಎಲ್ಲ ರಿಪ್ಲೈ ಬಂದಿದೆ. ಓಕೆ. ನಾನು ನಿಮ್ ಮುಖಾಂತರ ಮನವಿ ಮಾಡ್ಕೊಳ್ಳೋದು, ಈಗ ಒಂದ್ ಲಾಯರ್ ಹತ್ರ ಮಾತಾಡ್ದೆ, ದಯವಿಟ್ಟು ನೀವು ಆಸ್ ಎ ಪ್ರೆಸಿಡೆಂಟ್ ಆಗಿ ಒಂದ್ ಮೀಟಿಂಗ್ ಮಾಡ್ಬೇಕು ಸರ್. ಆಯ್ತು. ಏನ್ ಗೊತ್ತಾ ಸರ್, ಡೌರಿ ಈ ಆಸ್ ಪರ್ ಲಾ ಪ್ರಕಾರ, ಆಸ್ ಪರ್ ಗವರ್ಮೆಂಟ್ ರೆಕಾರ್ಡ್ ಪ್ರಕಾರ ನಾನು ಎತ್ತಿರೋ ಡಾಕ್ಯುಮೆಂಟ್ಸ್ 88.7% ಫೇಕ್ ಕೇಸು ಹುಡುಗರ ಮೇಲೆ ಹಾಕ್ತಾ ಇರೋದು. ಹೌದು. ಈ ಡೌರಿ ಕೇಸು, ರೇಪ್ ಕೇಸು, ಮತ್ತೊಂದು ಎಲ್ಲ ಒಂದು. ಆಮೇಲೆ ನಿಮ್ ಲಾಯರ್ ಇವಾಗ ಯಾರೋ ಒಬ್ರು ಫೋನ್ ಮಾಡಿದ್ರು ನನಗೆ, ಸರ್ ಆಕೆ ಬಂದ್ಬಿಟ್ಟು 12 ಮದ್ವೆ ಆಗಿದ್ದಾಳೆ ಸರ್. 12 ಗಂಡನ್ ಬಿಟ್ಟು ಇನ್ನೊಬ್ಳು 4 ಮದ್ವೆ ಸರ್. ಈ ತರ ಲೆಕ್ಕಾನೇ ಇಲ್ದಂಗೆ ಹೋಗ್ತಾ ಇದೆ ಸರ್. ಇಂತ ಕೇಸಸ್ ತಕೋಬೇಡಿ ಹುಡುಗಿರ್ದು ಅಂತ ಒಂದು ಮೀಟಿಂಗ್ ಹಾಕಿ ಸರ್ ಪ್ಲೀಸ್. ಮಾಡಿಸ್ತೀನಿ ಬನ್ನಿ ದಯವಿಟ್ಟು ಸರ್, ಯಾಕಂದ್ರೆ ಸಮಾಜ ದಿಕ್ತಪ್ಪ ಹೋಗ್ತಿದೆ ಸರ್. ಆಸ್ ಎ ಪ್ರೆಸಿಡೆಂಟ್ ಆಗಿ ಯು ಹ್ಯಾವ್ ಟು ಡೂ ದಿಸ್. ಸೂರ್ಯಣ್ಣ, ಲಾಯರ್ಸ್ ತಗೊಂಡಿದ್ರೆ ಅದು ಕಂಟೆಂಪ್ಟ್ ಅಂತ ಮಾಡ್ತಾರೆ ಕೋರ್ಟ್. ಯಾರೇ ಕೇಸ್ ಆಗ್ಲಿ ಇವನ್ ತಗೋಬೇಕು. ನಾನ್ ಪರ್ಸನಲಿ ಹೇಳ್ತಿರೋದು. ಇವಾಗ ನಾವ್ ಇದನ್ನ ಹಿಂಗೆ ಬಿಟ್ಕೊಂಡು ಹೋದ್ರೆ ನಮ್ ಸಮಾಜ ಏನಾಗುತ್ತೆ? ಕರೆಕ್ಟ್. ಬಟ್ ಅದು ನಮ್ಗೆ ಲಾಯರ್ಸ್ ಏನಂತಂದ್ರೆ ದೇ ವಿಲ್ ಚಾರ್ಜ್ ಕಂಟೆಂಪ್ಟ್ ತಗೊಳಲ್ಲ ಅಂದ್ರೆ ನಾವು ಹೇಳಲಿಕ್ಕೆ ಆಗಲ್ಲ. ಸಮ್ ಅದರ್ ಫಿಲ್ಟ್ರೇಷನ್ ಪ್ರೋಸೆಸ್ ವಿ ಮಸ್ಟ್ ಫೈಂಡ್ ಔಟ್. ಪ್ಲೀಸ್ ಏನಾದ್ರು ಒಂದು ದಾರಿ ಹುಡುಕಿ ಸರ್ ಇದಕ್ಕೆ. ಜಡ್ಜ್ಗಳು ಇಂತ ಕೇಸ್ಗಳನ್ನ ತಕ್ಷಣ ಸದೆ ಬಡ್ದು ಕ್ಲೋಸ್ ಮಾಡ್ಬೇಕು ಅಂತ ಮಾಡ್ಬೇಕು. ಇದು ನಮ್ ಕೈಯಲ್ಲಿ ಇದೆ ಸರ್. ಆಸ್ ಎ ಪ್ರೆಸಿಡೆಂಟ್ ಆಗಿ ನಾನು ನಿಮ್ ಕೆಲಸ ಕಾರ್ಯಗಳು ನೋಡಿದೀನಿ. ನಾನ್ ನಿಮ್ಗೆ ಎಷ್ಟೋ ವರ್ಷಗಳಿಂದ ನೋಡ್ತಾ ಇದ್ದೀನಿ. ಆಯ್ತಾ? ಸೊ ನೀವು ನೆಕ್ಸ್ಟ್ MP ಆಗ್ಬೇಕು. ಆಯ್ತಾ? ನಮ್ಗೂ ಅದು ಖುಷಿ ಇದೆ. ನನಗೆ ನೀವು ದಯವಿಟ್ಟು ಒಂದು ಮೀಟಿಂಗ್ ಇದನ್ನ ಹಾಕಿ ಸರ್, ಬಾರ್ ಕೌನ್ಸಿಲಿಂಗ್ ಅಲ್ಲಿ. ಯಾಕಂದ್ರೆ ಹೆಣ್ಮಕ್ಳದ್ದು ಕಾಟ ಸರ್, ಗಂಡಸರೆಲ್ಲ ಸತ್ತೋಗ್ಬಿಡ್ತಾರೆ ಸರ್. ಎಷ್ಟು ಜನ ಸತ್ತಿದ್ದಾರೆ ಗೊತ್ತಾ ಸರ್? ಜೈಲಲ್ಲಿ ಅಮಾಯಕರೆಲ್ಲ ಬಿದ್ದಿದ್ದಾರೆ ಸರ್, ಲಕ್ಷಾಂತರ ಜನರು. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಸರ್. ಇದು ಆನ್ ರೆಕಾರ್ಡ್ ಮಾತಾಡಿದೀನಿ. ಸೊ ನಿಮ್ ಹತ್ರ ಮಾತಾಡ್ಬೇಕನ್ನಿಸ್ತು. Thank you. Thank you so much, sir. Thank you. Bye, sir.